ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ನಮ್ಮ ಅಕ್ಕನ ಮನೇಲಿ ಇವತ್ತು ದಾಸಪ್ಪನ ಕರೆದು ಪೂಜೆ ಮಾಡಿಸ್ತಾವ್ರೆ. ಬೆಳಗ್ಗೆನೆ ಎದ್ದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ಮಾಡ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು. ನಮ್ಮಮ್ಮ ದಾಸಪ್ಪ ಬರೋಷ್ಟೊತ್ತಿಗೆ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಕುತ್ಕೋತಾವ್ರೆ. ನಾವು ಇರಮ್ಮ ಒಂಚೂರು ಕಾಫಿ ಕುಡಿದ್ಬಿಟ್ಟು ಆದಮೇಲೆ ಮಾಡ್ಕೊಳ್ಳಿವಂತೆ ಅಂತ ಹೇಳ್ತಾ ಇದ್ದೀವಿ. ಆದರೆ ನಮ್ಮಮ್ಮ ಕೇಳ್ತಾ ಇಲ್ಲ. ನಮ್ಮಮ್ಮಂಗೆ ಚಕ ಅಂತ ಎಲ್ಲ ಆಗೋಗ್ಬಿಡ್ಬೇಕು. ಅದಕ್ಕೆ ಅವ್ರ ಬಾಡಿಗೆ ಅವರು ಕೆಲಸ ಮಾಡ್ಕೋತಾವ್ರೆ. ನಾವಂತೂ ಒಂದು ಲೋಟ ಕಾಫಿ ಕುಡಿಯೋವರೆಗೂ ಕೆಲಸಕ್ಕಂತೂ ಹಾಜರಂತೂ ಆಗಲ್ಲ. ಅದಕ್ಕೆ ನಮ್ಮಮ್ಮ ಇಲ್ಲಿ ಬೆಳ್ಳುಳ್ಳಿನ ಬಿಡಿಸ್ಕೊತಾವ್ರೆ. ಫುಲ್ ನಾನ್ ವೆಜ್ ಇವತ್ತು. ದಾಸಪ್ಪನ ಕರೆಸೋದ್ರಿಂದ ನಾನ್ ವೆಜ್ಜು. ಕೆಲವೊಂದು ಮನೇಲಿ ಸ್ವೀಟ್ ಮಾಡ್ತಾರೆ, ಕೆಲವೊಂದು ಮನೇಲಿ ನಾನ್ ವೆಜ್ ಮಾಡ್ತಾರೆ. ಅವ್ರವ್ರ ಪದ್ಧತಿ ಹೇಗೆ ನಡೆಸ್ಕೊಂಬಂದಿರ್ತಾರೋ ಹಾಗಾಗಿ ನಡ್ಸ್ಕೊಂಬರ್ತಾರೆ. ಈಗ ಎಕ್ಸಾಂಪಲ್ಗೆ ನಮ್ಮ ಮನೇಲಿ ಸ್ವೀಟ್ ಮಾಡ್ತೀವಿ ನಾವು, ನಮ್ಮ ಅಕ್ಕನ ಮನೇಲಿ ನಾನ್ ವೆಜ್ಜು, ನನ್ನ ತಂಗಿ ಮನೇಲಿ ಸ್ವೀಟು, ಇನ್ನೊಬ್ಳು ತಂಗಿ ಮನೇಲಿ ನಾನ್ ವೆಜ್ಜು. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಬಂದಿರ್ತಾರೆ. ಅದನ್ನೇ ನಡೆಸ್ಕೊಂಡು ಹೋಗಬೇಕಾಗಿರುತ್ತೆ. ಇವಾಗ ನೆಕ್ಸ್ಟು ಉಪ್ಪಿಟ್ಟು ಮಾಡೋದಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾವ್ರೆ. ಉಪ್ಪಿಟ್ಟು ನನಗೆ ಮಾಡೋಕ್ಕೆ ಬರಲ್ಲ ಜಾಸ್ತಿ ಅಂತ ಹೇಳ್ತಾ ಇದ್ದೆ, ಬಟ್ ಮಾಡು ಅಂತ ನನಗೆ ಹೇಳ್ತಾಯಿದ್ರು. ಹೆಂಗಾದರೂ ಟೇಸ್ಟ್ ಬರಲಿ, ತಿನ್ನಲೇಬೇಕು ನೀವು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ನಾನು ಮಾಡ್ತಾಯಿದ್ದೆ. ನಾನು ಯಾಕೆ ಮಾಡೋದಕ್ಕೆ ಹೋಗಲ್ಲ ಅಂದರೆ ನಾವೇ ಇದ್ದಾಗ ಹೆಂಗಾದರೂ ಟೇಸ್ಟ್ ಬರಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಬಟ್ ಜಾಸ್ತಿ ಜನ ಇದ್ದಾಗ ಏನು ಹಿಂಗೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಮಾಡೋದಕ್ಕೆ ಹೋಗಲ್ಲ. ಅಂದರೆ ಜಾಸ್ತಿನೂ ಮಾಡೋಕ್ಕೆ ಬರಲ್ಲ. ನಮ್ಮಮ್ಮ ಆದರೆ ಜಾಸ್ತಿ ಮಾಡಿ ರೂಢಿ ಇರುತ್ತಲ್ಲ, ಅದಕ್ಕೆ ಅವ್ರು ಮಾಡ್ತಾರೆ. ನಾವೇ ಮಾಡ್ಕೊಂಡು ರೂಢಿಯಾಗಿರೋದ್ರಿಂದ ಜಾಸ್ತಿ ಅಡುಗೆಗಳನ್ನ ಮಾಡೋದಕ್ಕೆ ಹೋಗಲ್ಲ. ಇವಾಗ ನಮ್ಮಮ್ಮ ಹಾಗೆ ಉಪ್ಪಿಟ್ಟಿಗೆಲ್ಲ ಹಚ್ಬಿಟ್ಟು ಹಾಗೆ ನಾನ್ ವೆಜ್ಜಿಗೆ ಏನೇನು ಬೇಕೋ ಐಟಮ್ಸ್ನನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಮಕ್ಳಿಗಂತೂ ಉಪ್ಪಿಟ್ಟು ಅಂದಿದ ತಕ್ಷಣವೇ ಅವರು ನಾವು ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿಂದ್ಬಿಡ್ತೀವಿ ಸಾಕು, ನಮಗೆ ಉಪ್ಪಿಟ್ಟೇನು ಬೇಡ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಉಪ್ಪಿಟ್ಟು ಅಂತ ಅಂದ್ರೇ ಆಗಲ್ಲ. ಯಾವುದಾದ್ರೂ ರೈಸ್ ಐಟಮ್ ಮಾಡಿದರೆ ಚೆನ್ನಾಗಿ ಇರ್ತಿತ್ತು, ಅವ್ರಿಗೆ ಇಷ್ಟಪಟ್ಟು ತಿಂತಾಯಿದ್ರು. ಬಟ್ ಏನು ಮಾಡೋದು, ಉಪ್ಪಿಟ್ಟು ಅಂತಂದರೆ ಎಲ್ಲರಿಗೂ ಅಲರ್ಜಿ ಒಂಥರ. ಆದರೆ ಬಿಸಿ ಉಪ್ಪಿಟ್ಟು ಮಾತ್ರ ಸಖತ್ ಟೇಸ್ಟಿಯಾಗಿರುತ್ತೆ. ಅದನ್ನೇ ಹೇಳ್ತಾ ಇದ್ದೆ, ಬಿಸಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರುತ್ತೆ, ತಿಂದು ನೋಡ್ರಿ, ಅದ್ರ ರುಚಿನೇ ಬೇರೆ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಮಾಡ್ಕೊತಾ ಇದ್ವಿ. ನಾನು ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಆಚೆ ಬಂದೆ. ಹಾಗೆ ನಮ್ಮ ಅಮ್ಮನ ಕರ್ಕೊಬಂದೆ, ಬಾರಮ್ಮ ಇಲ್ಲಿ ರಂಗೋಲಿ ಬಿಡು ಅಂತ ಅಂದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿದ್ವಿ. ನಮ್ಮ ಅಮ್ಮಂಗೆ ರಂಗೋಲಿ ಒಂದು ಬಿಡು ಬಾರಮ್ಮ ಅಂತ ಕರ್ಕೊಂಡು ಬಂದೆ, ಯಾಕೆಂದರೆ ನಮ್ಮಮ್ಮ ಚೆನ್ನಾಗಿ ಬಿಡ್ತಾರೆ ರಂಗೋಲಿನ. ಹಾಗೆ ಚಿಕ್ಕ ಪುಟ್ಟ ರಂಗೋಲಿ ಆದರೆ ನಾವೇ ಬಿಟ್ಬಿಡ್ತಾ ಇದ್ವಿ. ಬಟ್ ಇವತ್ತು ದಾಸಪ್ಪ ಬೇರೆ ಬರ್ತಾರಲ್ಲ, ಒಂಚೂರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಕರ್ಕೊಂಡು ಬಂದು ನಮ್ಮಮ್ಮನ ಕೈಯಲ್ಲಿ ಬಿಡಿಸ್ತಾ ಇದ್ದೀವಿ. ಈ ಮಕ್ಳ ಹತ್ರ ರಂಗೋಲಿ ಎಷ್ಟೊತ್ತಕ್ಕ ಇರುತ್ತೆ ಗೊತ್ತಿಲ್ಲ. ಸುಬ್ಬ ಬೇರೆ ಸೈಕಲ್ ಹೊಡಿತಾ ಇದ್ದ. ಒಗ್ಗರಣೆ ಹಾಕ್ಬಿಟ್ಟು ಈಚೆ ಹೋಗಿದ್ದೆ. ಇವಾಗ ರವೆ ಹುರಿದು ಇಟ್ಟಿದ್ದೀವಿ. ಈಗ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ. ಬಿಸಿ ಉಪ್ಪಿಟ್ಟು. ಫಸ್ಟು ಇವಾಗ ಉಪ್ಪಿಟ್ಟು ತಿಂದ್ಬಿಟ್ಟು ಆದಮೇಲೆ ನೆಕ್ಸ್ಟ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತೀವಿ. ಏನಿಲ್ಲ, ಎಷ್ಟು ಟೈಮು? ಎಷ್ಟೊತ್ತು ಮಾಡ್ಬಿಟ್ಟು ಬೇಗ ಚಕ ಅಂತ ಮಾಡಬೇಕು. ನೀನು ಎಲ್ಲ ಎತ್ತಿಕೊಂಡು ಕುತ್ಕೋಬೇಡ, ಅರ್ಥ ಆಯ್ತಾ? ಮಾಡೋ ಕೆಲಸ ಮಾಡು ಫಸ್ಟು, ಆಮೇಲೆ ಬೇಕಾದ್ರೆ ಎತ್ತಿಟ್ಕೊಳ್ಳಿವಂತೆ. ನೀನು ಮಾತ್ರ ನೀನು ಎತ್ತಿಟ್ಕೊ. ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ದೆ, ಬೇಗ ಕೆಲಸ ಮಾಡ್ಕೊಂಬಿಡೋಣ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ. ಅವಳು ಹೆಂಗೆ ಅಂತಂದರೆ ಎಲ್ಲ ಒಂದು ಕಡೆಯಿಂದ ಎತ್ತಿಟ್ಕೊಂಡು ಬಂದು ನೀಟಾಗಿ ಮಾಡಬೇಕು ಕೆಲಸನ. ಆದರೆ ಎಲ್ಲ ಟೈಮಲ್ಲೂ ಅದು ಆಗಲ್ಲ, ಏಕೆಂದರೆ ಬೇಗ ಮಾಡಬೇಕಾಗಿರುತ್ತೆ ಕೆಲಸ. ಆವಾಗ ಅದನ್ನ ಎತ್ತಿ ಇಡೋಕೆ ಹೋಗೋದು, ಇದನ್ನ ಎತ್ತಿ ಇಡೋಕೆ ಹೋಗೋದು, ಇದೇ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ. ಮತ್ತು ಇಲ್ಲಿ ನಮ್ಮ ಅಮ್ಮ ಸ್ನಾನ ಮಾಡ್ಕೊಂಡು ಬಂದು ಆರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ತಂಬಿಟ್ಟಿನ ಆರತಿ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಡೆಕೋರೇಷನ್ ಮಾಡ್ತಾರೆ ಆರತಿಗೆ. ಸ್ವಲ್ಪ ಜನ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡ್ತಾರೆ. ನಮ್ಮಮ್ಮ ಇಲ್ಲಿ ಸಿಂಪಲ್ಲಾಗಿ ಏನು ಸಿಗುತ್ತೋ ಅದರಲ್ಲೇ ಡೆಕೋರೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಈ ಕಡೆ ಆರತಿ ಕೂಡ ರೆಡಿ ಆಯಿತು, ಈ ಕಡೆ ದೇವ್ರ ಮನೆ ಕೂಡ ರೆಡಿ ಆಗಿದೆ. ಇವಾಗ ಮೊಸರನ್ನ ತಾಳಿಗೆ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ. ಈ ಕಡೆ ನಮ್ಮಮ್ಮ ಆರತಿಗೆ ರೆಡಿ ಮಾಡ್ಕೊತಾ ಇದ್ರೆ, ಈ ಕಡೆ ಕೀರ್ತನ ಹೊಸ್ಲಿಗೆಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾಳೆ. ನಮ್ಮ ಅಕ್ಕವ್ರ ಮನೆಗೆ ಇವಾಗ ತಾನೇ ಪೇಂಟ್ ಮಾಡಿಸಿದ್ರು, ಅದಕ್ಕೆ ದಾಸಪ್ಪನ ಕರೆದು. ಹಾಗೆ ಹಳೆ ಊರಮ್ಮನ ಜಾತ್ರೆಗೆ ಬಂದಾಗ ಅವಳು ಆರತಿ ಮಾಡೋದಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತೇ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇರೋದು. ಮೊದಲು ಇಲ್ಲಿ ದೇವ್ರ ಮನೆ ಇರಲಿಲ್ಲ, ಇವಾಗ ಹೊಸ್ದಾಗಿ ಮಾಡಿಸಿರೋದು ದೇವ್ರ ಮನೇನ. ಮೊದಲು ಅಡುಗೆ ಮನೆಯಲ್ಲೇ ಇತ್ತು. ಆವಾಗ ನಮ್ಮ ಅಕ್ಕನಿಗೆ ಇಷ್ಟ ಆಗ್ತಿರ್ಲಿಲ್ಲ, ಯಾಕೆಂದರೆ ಅಲ್ಲೆಲ್ಲ ನಾನ್ ವೆಜ್ ತಿಂದು ಓಡಾಡ್ತಾ ಇರ್ತಾರೆ, ಸಪ್ರೇಟಾಗಿರಬೇಕಾಗಿತ್ತು ದೇವ್ರ ಮನೆ ಅಂತ ಬೇಜಾರು ಮಾಡ್ಕೊತಾ ಇದ್ಲು. ಫೈನಲಿ ಇವಾಗ ದೇವ್ರ ಮನೆ ಹಾಲಲ್ಲಿ ರೆಡಿಯಾಗಿದೆ, ರೂಮ್ ಥರನೇ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲೊಂದು ಲೈಟ್ ಒಂದು ಹಾಕಿಸ್ಬೇಕು, ಅದು ಹಾಕಿಸ್ತಾರೆ.
ಫೈನಲಿ ಇವಾಗ ಆರತಿ ಮಾಡಿ ಪೂಜೆ ಮಾಡ್ತಾ ಇದ್ದಾಳೆ. ಈಗ ನಮ್ಮ ಬಾವ ಚಿಕನ್ ತರೋಕ್ಕೆ ಅಂತ ಹೋದ್ರು, ನಾವೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ಇವಾಗ ಬಿರಿಯಾನಿ ಮತ್ತು ಫ್ರೈ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಹಚ್ಕೊಡ್ತಾ ಇದ್ದೀನಿ ನಮ್ಮ ಅಮ್ಮನಿಗೆ. ಆವಾಗಲೇ ಎಲ್ಲ ಬಿಡಿಸ್ಬಿಟ್ಟು ಇಟ್ಟಿದ್ರು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಅಮ್ಮನಿಗೆ. ಅವರು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಚಿಕನ್ ತರೋಷ್ಟೊತ್ತಿಗೆ, ಆಮೇಲೆ ಲೇಟ್ ಆಗಿಬಿಡುತ್ತೆ. ಬಂದ ತಕ್ಷಣವೇ ಚಿಕನ್ ಎಲ್ಲ ವಾಶ್ ಮಾಡಿಕೊಂಡು ಬೇಗ ಬೇಗ ಅಡುಗೆ ಮಾಡಿಬಿಡ್ಬೋದು ಅಂತ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸಾಂಬಾರಿಗೆ ಮತ್ತು ಬಿರಿಯಾನಿಗೆ, ಫ್ರೈಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರುಬ್ಬಿಟ್ಟು. ಇನ್ನು ಚಿಕನ್ ತಂದಿದ ತಕ್ಷಣವೇ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದು ಮುಗಿಸ್ಕೊಂಡಾದ್ಮೇಲೆ ಅದನ್ನು ಎಡೆಗೆ ಇಕ್ಕಿದ್ಮೇಲೆ ದಾಸಪ್ಪ ಬರ್ತಾರೆ. ದಾಸಪ್ಪ ಬಂದು ಪೂಜೆ ಮಾಡೋದ್ಮೇಲೆ ನಾವೆಲ್ಲ ಊಟ ಮಾಡೋದು. ವಾಚ್ ಮಾಡ್ತಾಯಿರಿ ಫ್ರೆಂಡ್ಸ್. ಈಗ ಏನಾದರೂ ಕೆಲಸ ಕಾರ್ಯ ಇರಬೇಕಾದ್ರೆ ಫ್ರೆಂಡ್ಸ್ ಜಾಸ್ತಿ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಯಾಕೆಂದರೆ ಏನೂ ಇಲ್ದಿದ್ದಾಗ ಏನೂ ಹೊಟ್ಟೆ ಹಸಿತಾರಲ್ಲ, ಈ ರೀತಿ ಏನಾದರೂ ಮಾಡ್ತಾಯಿದ್ದೀವಿ ಅಂತ ಅಂದರೆ ವಿಪರೀತ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ದಾಸಪ್ಪ ಬಂದು ಪೂಜೆ ಮಾಡೋಗೋ ತನಕ ಏನೂ ತಿನ್ನೋಂಗಿರಲಿಲ್ಲ. ಮತ್ತು ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬಿರಿಯಾನಿಗೆ, ಸಾಂಬಾರಿಗೆ ಮತ್ತು ಫ್ರೈಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇವಾಗ ಒಂದೊಂದಾಗಿ ಇಟ್ಬಿಡೋದು ಅಷ್ಟೇ. 3 ಸ್ಟವ್ ಮೇಲೆ 3 ಐಟಮ್ನ ಮಾಡಿಬಿಡೋದು ಅಷ್ಟೇ. ಅನ್ನ ಆಗಲೇ ರೆಡಿಯಾಗಿತ್ತು, ಏಕೆಂದರೆ ಆವಾಗಲೇ ಮೊಸರನ್ನ ಮಾಡೋಕ್ಕೆ, ತಳಿಗೆ ಮಾಡೋದಕ್ಕೆ ಮಾಡಿಟ್ಟಿದ್ಲು ನಮ್ಮಕ್ಕ. ಅನ್ನ ರೆಡಿಯಾಗಿದೆ. ಇನ್ನು ಬಿರಿಯಾನಿ, ಫ್ರೈ ಮತ್ತು ಸಾಂಬಾರು ಮಾಡಬೇಕು. ಇಷ್ಟನ್ನು ಮಾಡಿಬಿಟ್ರೆ ಮುಗೀತು, ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ. ಇನ್ನು ದಾಸಪ್ಪನ ಕಾಯೋದು ಅಷ್ಟೇ. ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡ್ತಾವ್ರೆ. ನಾವೆಲ್ಲ ಬಾಣಲಿಲಿ ಮಾಡ್ಕೊಂಬಿಡ್ತೀವಿ. ನಮ್ಮಮ್ಮ ಇದ್ದರೆ ಈ ರೀತಿ ತಪ್ಪಲೆಯಲ್ಲಿ ಮಾಡೋದು ಅಷ್ಟೇ. ನಾವೆಲ್ಲ ತಪ್ಪಲೆಯಲ್ಲಿ ಮಾಡಿ ತುಂಬ ದಿನಗಳೇ ಆಗೋಯ್ತು. ಏಕೆಂದರೆ ಮುದ್ದೆನ ಬಾಣಲಿಲಿ ಮಾಡಿ ರೂಢಿಯಾಗಿಬಿಟ್ಟು ಇವಾಗ ಕುತ್ಕೊಂಡು ತಿರುವಕ್ಕೆ ಆಗಲ್ಲ, ಹಾಗಾಗಿಬಿಟ್ಟಿದೆ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ಇವತ್ತು ರೆಸಿಪೀಸ್ನ ತೋರ್ಸೋದಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಮತ್ತು ನನಗೂ ಬೇರೆ ಬೇರೆ ಕೆಲಸ ಇತ್ತಲ್ಲ, ನಾನು ಅಲ್ಲೋಗ್ಬಿಟ್ಟೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಏನಾದರೂ ರೆಸಿಪೀಸ್ ನಿಮ್ಗೆ ಬೇಕು ಅಂತ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ, ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ಬಿಟ್ಟು. ಈಗ ಫ್ರೈ ರೆಡಿ ಆಯಿತು, ಮತ್ತು ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ. ಜಾಸ್ತಿನೇ ಬಿರಿಯಾನಿ ಮಾಡಿಬಿಟ್ಟಿದ್ಲು ನಮ್ಮಕ್ಕ. ನೆಂಟರಿಗೆಲ್ಲ ಹೇಳಿದ್ಲು ಸ್ವಲ್ಪ ಜನಕ್ಕೆ. ಅವರು ಫಂಕ್ಷನ್ ಇದ್ದಿದ್ದ ಕಾರಣ ಅವ್ರು ಬರಲಿಲ್ಲ, ಅದರಿಂದ ಬಿರಿಯಾನಿ ತುಂಬಾ ಉಳ್ಕೊಂಬಿಟ್ಟಿತ್ತು. ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟೆ ಜಾಸ್ತಿ ಹಾಕ್ಸ್ಬಿಟ್ಲು ಅಕ್ಕಿನ. ಅದು ನೋಡಿದ್ರೆ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು. ಅವ್ರು ಊಟನೇ ಮಾಡಲಿಲ್ಲ, ಬಿರಿಯಾನಿ ಎಲ್ಲ ಮಿಕ್ಕೋಗ್ಬಿಟ್ಟಿತ್ತು. ನೆಕ್ಸ್ಟು ಇಲ್ಲಿ ಬಿರಿಯಾನಿ ರೆಡಿ ಆಯಿತಾ, ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ. ಅದೇನು ವಿಷಲ್ ಹೋಗಿಲ್ಲ, ಅದರಿಂದ ತೋರ್ಸೋದಕ್ಕಾಗಲಿಲ್ಲ. ಮತ್ತಿಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ಅದೇ ಆವಾಗಲೇ ಸ್ವಲ್ಪ ಮೊಸರನ್ನಕ್ಕೆ ತೊಗೊಂಡಿದ್ಲು ಅನ್ನನ. ಇವಾಗ ಇಷ್ಟು ಮಿಕ್ಕಿದೆ, ಎಡೆಗೆ ಆಗುತ್ತೆ. ಇದನ್ನ ಯಾರೂ ಮುಟ್ಟಿಲ್ಲ ಇನ್ನು. ಇವಾಗ ಮುದ್ದೆ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಒಂಚೂರು ಗಂಟಿರಲ್ಲ ಫ್ರೆಂಡ್ಸ್. ನುಂಗ್ತಾ ಇದ್ದರೆ ಹೆಂಗೆ ನುಂಗಿದ್ವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ನಮ್ಮಮ್ಮ ಮಾಡೋ ಮುದ್ದೆ. ನನಗಂತೂ ನಮ್ಮಮ್ಮ ಮಾಡೋ ಮುದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಅಡುಗೆ ಎಲ್ಲ ಆಯಿತು. ಇಲ್ಲಿ ನಮ್ಮ ಕೀರ್ತನ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾಳೆ, ದಾಸಪ್ಪ ಬರೋಕ್ಕಿಂತ ಮುಂಚೆನೇ. ಯಾಕೆಂದರೆ ಅವ್ರು ಬಂದಮೇಲೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆವಾಗ ಟೆನ್ಷನ್ ಆಗಿಬಿಡುತ್ತೆ, ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಎಲ್ಲ ಮುಂಚೆನೇ ಸ್ವಲ್ಪ ನಮಗೇನು ಗೊತ್ತೋ ಅದನ್ನು ನಮ್ಮಮ್ಮ ಹೇಳ್ತಾಯಿದ್ರು, ಆ ರೀತಿ ಜೋಡಿಸ್ಕೊಂಡು ಇಟ್ಕೊತಾ ಇದ್ವಿ. ಅವಳಿವಾಗ ಪೂಜೆದೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ನಾವು ದಾಸಪ್ಪ ಬಂದರೆ ಎಲ್ಲ ಎಡೆಗಿಡಕ್ಕೆ ಎಲ್ಲ ಕೇಳ್ತಾರಲ್ಲ, ಅಕ್ಕಿ ಅದು ಇದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾನು ನಮ್ಮಕ್ಕ ರೆಡಿ ಮಾಡ್ಕೋತಾ ಇದ್ವಿ. ಈಗ ದಾಸಪ್ಪ ಬಂದರು.
ಈಗ ದಾಸಪ್ಪ ಬಂದರು, 2 ಗಂಟೆ ಕರೆಕ್ಟ್ ಟೈಮ್ಗೆ ಬಂದರು. ಇವಾಗ ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಚಕ 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 ಅಂತ ನಾನು ನಮ್ಮ ಅಕ್ಕ ಕೊಡ್ತಾಯಿದ್ವಿ. ಆ ಬೋನಸಿ ತುಂಬ ಅಕ್ಕಿ ತುಂಬಿ ಅಂತ ಅಂದರು. ನಾವು ಸ್ವಲ್ಪ ಅಕ್ಕಿ ತೊಗೊಂಡ್ಬಿಟ್ಟಿದ್ವಿ ನಾನು ನಮ್ಮ ಅಕ್ಕ. ಮತ್ತೆ ಅವರು 3 ಸತಿ ಹೇಳಿದ್ರು. ಒಂದು ಸ್ವಲ್ಪನೇ ನಮ್ಗೆ ಗೊತ್ತಾಗಲಿಲ್ಲ ಅದು ಎಷ್ಟು ಅಳತೆ ಅಂತ ಅಂದ್ಬಿಟ್ಟು. ಆಮೇಲೆ 3 ಸತಿ ತಂದುಬಿಟ್ಟು ಬೋನಸಿ ತುಂಬ ಅಕ್ಕಿನ ಹಾಕಿಸ್ಕೊಂಡ್ರು. ದೇವದೇವೋತ್ತಮನೇ ದೇವಸ್ವರೂಪನೇ ಅಗಣಿತ ಪುರಾಣ ಪುಂಡರೀಕ ಪುರುಷೋತ್ತಮ ಶ್ರೀಹರಿ ಶ್ರೀನಿವಾಸ ಬಾಲಯ್ಯ ಬಾರೋ ನನ್ನೊಡೆಯ ಜಗದೊಡೆಯ ಜಗದ್ಧಾರಕ ಶ್ರೀಮಂತ ಐತೈತೈ ಗೋವಿಂದ ರಾಮ ಗೋವಿಂದ ರಾಮ ರಾಮ ಕಾಪಾಡಿ ತಂದೆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ತಂದೆ ವತ್ಸಲ ದೇವದೇವೋತ್ತಮ ದೇವಸ್ವರೂಪ ಅಗಣಿತ ಪುರಾಣ ಪುಂಡರೀಕ ಪುರುಷೋತ್ತಮ ನಮೋ ನಾರಾಯಣ ನಮೋ ಗೋವಿಂದ ನಮೋ ಗೋಪಾಲ ನಮೋ ಶ್ರೀನಿವಾಸಾಯ ನಮೋ ಶ್ರೀ ವೆಂಕಟೇಶಾಯ ನಮೋ ಶ್ರೀನಿವಾಸ ಶ್ರೀ ವೆಂಕಟೇಶ ಮೂರು ನಾಮದಯ್ಯ ಮುಕ್ಕೋಟಿ ಒಡೆಯ ಬಂಗಾರಗಿರಿವಾಸ ಭಕ್ತವತ್ಸಲ ಆದಿಶಂಕರನೇ ಅನಾಥ ರಕ್ಷಕನೇ ಆಪದ್ ಬಾಂಧವನೇ ಬಾಲಯ್ಯ ಬಾರೋ ನನ್ನೊಡೆಯ ಜಗದೊಡೆಯ ಜಗದು ಗೋವಿಂದಾಯ ನಮೋ ಗೋಪಾಲಾಯ ನಮೋ. ಅರ್ಶಿನ ಕುಂಕುಮ ಕೊಡಿಯಮ್ಮ. ಶ್ರೀಹರಿ ಒಂದು ಮುಚ್ಚು ಇದು ಕೊಡಿ, ಖಾಲಿ ಗ್ಲಾಸ್ ಕೊಡಿ. ಗೋವಿಂದ ಶ್ರೀಹರಿ ಶ್ರೀನಿವಾಸ ದೇವದೇವೋತ್ತಮ ದೇವಸ್ವರೂಪ ಗಣಿತ ಪುರಾಣ ಪುಂಡರೀಕ ಪುರುಷೋತ್ತಮ ರಾಮನೇ ಗೋವಿಂದ ರಾಮನೇ ಶ್ರೀರಾಮನೇ ಸೀತಾಪತಿ ರಾಮ ಲಕ್ಷ್ಮೀಪತಿ ರಾಮ ನಾಥ ರಕ್ಷಕ ಪದ್ಮಾಂಧವ ದೇವದೇವೋತ್ತಮ ದೇವಸ್ವರೂಪ ಗಣಿತ ಪುರಾಣ ಪುಂಡರೀಕ ಪುರುಷೋತ್ತಮ ಶ್ರೀಹರಿ ಶ್ರೀನಿವಾಸ ಬಾಲಯ್ಯ ಬಾರೋ ನನ್ನೊಡೆಯ ಜಗದೊಡೆಯ ನಾರಾಯಣ ಬಂಗಾರಗಿರಿವಾಸ ಭಕ್ತವತ್ಸಲ ಆದಿಶಂಕರ ಅನಾಥ ರಕ್ಷಕ ಪದ್ಮಾಂಧವ ದೇವದೇವೋತ್ತಮನೇ ದೇವಸ್ವರೂಪ ಚಿಕ್ಕದಾಗಿ ಹಂಗೆ ನಾರಾಯಣ 27 ದಿವಸ 30 ಕಾಯೋ ಆದಿವಾಸ ಕಾಪಾಡದಂತೆ ಮೂಲ ನಾಮ ಆಯ್ತಾ ಹೋಗ ಉದ್ಭವಿಸೋ ಶ್ರೀಮಂತ ನಾರಾಯಣ ಶ್ರೀನಿವಾಸ ಶ್ರೀನಿವಾಸ ಆಯ್ತು ವೆಂಕಟೇಶ ಆದಿಶಂಕರ ಅನಾಥ ರಕ್ಷಕ ಪದ್ಮಾಂಧವ ಶ್ರೀನಿವಾಸ ಬಂಗಾರಗಿರಿವಾಸ ಭಕ್ತವತ್ಸಲ ಆದಿಶಂಕರ ಬ್ರಹ್ಮಾಂಡ ನಾಯಕ ದಂಡೋಪದಂಡ ದಂಡಮೈ ಮಾಂಗ ಮರ್ದಂಗ ಗೋವಿಂದ ನಾರಾಯಣ ಕರ್ಣಾಕರಂಗ ಕಮಲೋಚಿತರಂಗ ಶ್ರೀಮಾನ್ ರಾಮಾನುಜಾಚಾರ್ಯ ಈಗ ದಾಸಪ್ಪನೂ ಊಟ ಮಾಡಿದ್ರು, ನಾವು ಎಲ್ಲ ಊಟ ಮಾಡಿಬಿಟ್ಟು ಆಚೆ ಕಡೆ ಕೂತಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.